ರಾಜ್ಯದಲ್ಲಿ ದಿನೇ ದಿನೇ ಕೋಮು ಸಂಘರ್ಷಗಳು ಹೆಚ್ಚಾಗುತ್ತಲೇ ಇದೆ. ಈಗ ಬಾಗಲಕೋಟೆಯಲ್ಲೂ ಮುಸ್ಲಿಮರು ಬಾಲ ಬಿಚ್ಚಿದ್ದಾರೆ. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಮೆರವಣಿಗೆ ಮೇಲೆ ಪಂಕಾ ಮಸೀದಿಯ ಒಳಗಿಂದ ಕಲ್ಲು ಮತ್ತು ಚಪ್ಪಲಿ ತೂರಾಟ ಮಾಡಲಾಗಿದೆ. ಶಿವಾಜಿ ಮಹಾರಾಜರ ಜಯಂತಿ ಹಿನ್ನೆಲೆ ಮಸೀದಿ ಬಳಿ ಹಿಂದೂಗಳು ಕುಣಿಯುತ್ತಿದ್ರು. ಆಗ ಮಸೀದಿ ಒಳಗಿಂದ ಚಪ್ಪಲಿ ಕಲ್ಲು ತೂರಲಾಗಿದೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಕುತ್ತಿಗೆ ಭಾಗಕ್ಕೆ ಕಲ್ಲು ಬಿದ್ದಿದೆ. ಎಸ್ಪಿ ಯೂನಿಫಾರ್ಮ್ ಮೇಲೆ ರಕ್ತದ ಕಲೆಯಾಗಿದೆ. ಕಲ್ಲು ಚಪ್ಪಲಿ ಯಾವಾಗ ಹೊಡೆದ್ರೋ ಆಗಲೇ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ. ಮಸೀದಿ ಎದುರೇ ನಿಂತು ಗಲಾಟೆ ಮಾಡಿದ್ದಾರೆ. ಸರ್ ಎಸ್ಪಿ ಸರಿಗೆ ಹೊಡೆದಾರಂದ್ರೆ ಹೆಂಗಿರ್ಬೋದಂತಾನೆ ಅವ್ರು ನಿಜಾರ ಹೆಂಗಿರ್ಬೋದಂತ ಮೆಂಟಾಲಿಟಿ. ಶಾಂತರಿತವಾಗಿ ಹಿಂದೂ ಸಮಾಜ ಇವತ್ತು ಶಿವಾಜಿ ಜಯಂತಿಯನ್ನ ಮಾಡಿದೀವಿ. ಇವತ್ತು ಅಷ್ಟೇ ಸಹಜವಾಗಿ ಪೊಲೀಸ್ ಇಲಾಖೆ ನಾವು ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿದ. ಇವತ್ತು ನಾವು ಪದೇ ಪದೇ ಹೇಳಂಗಿಲ್ಲ, ಮುಸ್ಲಿಂ ಸಮಾಜ ಕೇವಲ ಅಲ್ಲಿರ್ತಕ್ಕಂಥ ಕೆಲವು ಯುವಕರು ಮಾಡಿದ ಮಾತ್ರ ಇದು. ಮುಸ್ಲಿಂ ಸಮಾಜದ ಯಾರೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಮಾಡಿರಕ್ಕಿಲ್ಲ. ಅಲ್ಲಿ ಜಿಹಾದಿ ಬೋಧನೆಗೆ ಇಟ್ಕೊಂಡಿರ್ತಕ್ಕಂಥ ಮುಸ್ಲಿಂ ಸಮಾಜ ಯುವಕರು ಇದ್ರ. ಆ ಕಾರಣದಿಂದ ಇವತ್ತು ನಾವು ವಿನಂತಿ ಮಾಡ್ಕೋತೀವಿ, IG ಸಾಹೇಬರಿಗೆ ನಾವು ವಿನಂತಿ ಏನ್ ಮಾಡ್ಕೋತೀವಿ ಅಂದ್ರೆ, ಇವತ್ತು SP ಸಾಹೇಬ್ರ ಮೇಲೆ ಕಲ್ಲು ಹೋಗದಾರ, ನಾಳೆ ನಿಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಮೇಲೂ ಕಲ್ಲು ಒಗಿಬಹುದು ಅನ್ನೋ ಸಂಭಾವ್ಯ ಐತಿ. ಮುಂಬರುವ ದಿನಮಾನಗಳಲ್ಲಿ ಹೋಳಿ ಹಬ್ಬ ಐತಿ, ಶಾಂತ ರೀತಿಯಿಂದ ಆಗ್ಬೇಕು. ಆ ಶಾಂತ ರೀತಿ ಆಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಯಾರು ಕಲ್ಲು ಹೋಗಿದ್ರು, ಯಾರು ಚಪ್ಪಲಿ ಎಸಿದ್ರು, ಯಾರು ಕುರ್ಚಿ ತಗೊಂಡ್ರು, ಅಲ್ಲಿರ್ತಕ್ಕಂಥ ಈ ಕೃತ್ಯಕ್ಕೆ ಮೇನ್ ಕಾರಣ 18ರಿಂದ 20 ತನಕ ಮುಸ್ಲಿಂ ಯುವಕರು ಅದಾರ. ಆ ಮುಸ್ಲಿಂ ಯುವಕರನ್ನ ತತ್ಕ್ಷಣವಾಗಿ ಬಂಧಿಸಬೇಕು. ಬಂಧಿಸದೆ ಹೋದ್ರೆ ಮುಂಬರುವ ದಿನಮಾನಗಳಲ್ಲಿ ಬಾಗಲಕೋಟೆ ಹೋರಾಟವನ್ನ ವಿವಿಧ ಸಂದರ್ಭದಲ್ಲಿ ಮಾಡುತ್ತೆ. ಆ ಕಾರಣದಿಂದ ಪೊಲೀಸ್ ಇಲಾಖೆಗೆ ಹಿಂದೂ ಸಮಾಜ ಬೆನ್ನೆಲುಬಾಗಿ ನಿಂದಿರ್ತಂತ ಈ ಸಂದರ್ಭದೊಳಗೆ ನಾವು ಹೇಳ್ತೀವಿ. ಮೊದಲೇ ಜಮಾವಣೆಗೊಂಡಿದ್ರು, ಮೊದಲೇ ಜಮಾವಣೆ ನಮ್ಮ ಮೆರವಣಿಗೆ ಬರೋಕ್ಕಿಂತ ಮುಂಚೆ 10 ನಿಮಿಷ 20 ನಿಮಿಷ ಜಮಾವಗೊಂಡಿದ್ರು. ಕೆಲವು ಯುವಕರನ್ನ ಮೇಲ್ಗಡೆ ಕುಂದಿರಿಸಿ ಪೂರ್ವನಿಯೋಜಿತವಾಗಿ ಯೋಜನೆಯನ್ನು ಮಾಡಿದ್ರು ಅಂತ ನಮ್ಗೆ ಸಂಶಯಾಸ್ಪದ ಐತಿ. ಕಲ್ಲಿಗೆಲ್ಲ ಮೊದಲೇ ಕಂಪೌಂಡ್ ಒಳಗಡೆ ಇದೆ, ಏನೋ ಮಸೀದಿ ಒಳಗಡೆನೆ ಕಂಪೌಂಡ್ ಇಟ್ಕೊಂಡಾರ. ಬಟ್ ನಾವು ಇನ್ನೂ ನಾವು ಹೇಳ್ಬೇಕಂದ್ರ ಅಲ್ಲಿ ಏನು ಇನ್ನೂ ಒಳಗಡೆ ಇದ್ದು ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ಪೊಲೀಸ್ ಇಲಾಖೆ ನಾವು ವಿನಂತಿ ಮಾಡ್ಕೋತೀವಿ, ನಮ್ಮ ಏನು ಹೋಳಿ ಹಬ್ಬದಲ್ಲಿ ಬ್ಯಾರಲ್ಗಳನ್ನ ಮಾಡ್ಬೇಕಾದ್ರೆ ಮುಂಚಿತವಾಗಿ ಚೆಕ್ ಮಾಡ್ತೀರಿ. ನೀವು ಜಿಲ್ಲೆಯಲ್ಲಿ ಯಾವ ಮಸೀದಿ ಒಳಗೆ ಏನೇನದೋ ದಯಮಾಡಿ ಚೆಕ್ ಮಾಡ್ಬೇಕಂತ ಬಾಗಲಕೋಟೆ ಹಿಂದೂ ಸಮಾಜನ ವಿನಂತಿ ಮಾಡ್ಕೋತೀವಿ. SP ಅವ್ರ ಜೊತೆ ಮತ್ತೆ ಯಾರ್ಯಾರು ಗಾಯ ಆಗಿದ್ದಾರೆ? SP ಅವ್ರ ಜೊತೆ ಕೆಲವು ಪೊಲೀಸ್ ಸಿಬ್ಬಂದಿಗಳಿಗೆ ಆಗಿದೆ. ನಂತರ ಒಂದು 3-4 ಮಂದಿ ನಮ್ಮ ಹಿಂದೂ ಕಾರ್ಯಕರ್ತರಾಗಿದೆ. ಆಲ್ರೆಡಿ ಈಗ ಆಸ್ಪತ್ರೆಯಲ್ಲಿ ದಾಖಲಾಗ್ಯಾರ. ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನ್ ನಲ್ಲಿ. ನಾವು ಎಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು, ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮಗೀಗ ನಮ್ಮ ಗಮನಕ್ಕೆ. ಈಗ
ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ, ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು, ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಎಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದ್ರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಈಗ ಚೆಕ್ ಮಾಡ್ತಾ ಇದೀವಿ, ವಿಡಿಯೋ ಚೆಕ್ ಮಾಡ್ತಾ ಇದೀವಿ, ಯಾರಿದೆ ರಾತ್ರಿ ಚೆಕ್ ಮಾಡ್ತೀವಿ. ಒಂದ್ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದೀವಿ ನಾವು. ಒಂದ್ ವೇಳೆ ಕನ್ಫರ್ಮ್ ಮಾಡಿದ್ರೆ ನಾವು ವಶಕ್ಕೆ ತಗೋತೀವಿ. ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ SP ಸಾಹೇಬರು ಕೂಡ ಏನು ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಏನಿಲ್ಲ, ಇನ್ನಿಲ್ಲ. ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಸರ್ ನಿಮ್ಮ ಮೇಲೆ ಬಂತ ಸರ್ ಒಂದೊಮ್ಮೆ ಕಿಡಿಗೇಡಿಗಳು ಬಂಧನ ಮಾಡದೆ ಹೋದ್ರೆ ನಾಳೆ ಬಂದ್ ಕರೆಕ್ಟ್ ಮಾಡ್ತೀವಿ, 100% ಮಾಡ್ತೀವಿ. ರಾತ್ರಿನೇ ನಾವು ಎಲ್ಲ ವೆರಿಫೈ ಮಾಡ್ತೀವಿ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲಿ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್. ನಾನು ಕೂಡ ಇಲ್ಲಿ ಇದೆ, ಪೂರ್ತಿ ಟೈಮಲ್ಲಿ ಇದೆ. 3 ಗಂಟೆಗೆ 4 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು, ಅಲ್ಲಿಂದ ಅಪ್ ಟು 8 ತನಕ ನಾನು ಇಲ್ಲಿಗಿದೆ. ಎಲ್ಲರೂ ನಮ್ಮ DSP ಅವರು, ನಮ್ಮ ಆಲ್ಮೋಸ್ಟ್ 4-5 ಜನ ಇನ್ಸ್ಪೆಕ್ಟರ್ಸ್, 10 ಜನ PSI ಅವರು ಎಲ್ಲರೂ ಇದ್ದೀವಿ. ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ. ಎಷ್ಟು ಜನರಿಗೆ ಈಗ ಸದ್ಯಕ್ಕೆ ತಿಳಿದ ಮಾಹಿತಿ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು. ನಿಮ್ಮ ಮೇಲೆ ಕಲ್ಲು ಬಿತ್ತು, ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನೇನಾಗಿಲ್ಲ, ಆಮೇಲೆ ನಾನು ಇಲ್ಲಿ ಇದ್ದೆ. ಅದಾದ ನಂತರ 1.5 hour ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ, ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇತ್ತು. ಸ್ಲೈಟ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ, ಮೇಜರ್ ಕಲ್ಲು 2 ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ಇದು ಕ್ಲಿಯರ್. ಮಸೀದಿಯಲ್ಲಿ ಇರ್ತಕ್ಕಂಥ ಜನರ ಮಧ್ಯದಿಂದ ಒಂದು ಚಪ್ಪಲಿ ಬಂದು ಬಿದ್ದಿದೆ, ಅದನ್ನು ಕೂಡ ಚೆಕ್ ಮಾಡ್ತೀವಿ. ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ, ಎಲ್ಲ ವಿಡಿಯೋ ಚೆಕ್ ಮಾಡ್ತಾ ಇದೀವಿ. ಸರ್ ಇಲ್ಲಿವರೆಗೆ ಯಾರನ್ನ ವಶಕ್ಕೆ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಇಲ್ಲಿ ತನಕ ಯಾರಿಗೆ ವಶಕ್ಕೆ ತಗೊಂಡಿಲ್ಲ. ರಾತ್ರಿನೇ ನಾವು ಈಗ FIR ಮಾಡ್ತಾ ಇದೀವಿ. ವಿಡಿಯೋ ಅಲ್ಲಿ ಒಂದ್ಸರಿ ಕನ್ಫರ್ಮ್ ಆದ್ರೆ ಯಾರು ಈ ತರ ಮಾಡಿದ್ರೆ ಅವ್ರಿಗೆ ವಶಕ್ಕೆ ತಗೋತೀವಿ. ಮಸೀದಿಯಲ್ಲಿ ಅಂದ್ರೆ ನಮಾಜ್ ಏನೋ ಮಾಡಕ್ ಜಮಾವಣೆಗೊಂಡಿದ್ರ ಅಂತ ಸರ್? ರಂಜಾನ್ ಆರಂಭ ಆಗಿದೆ, ಅಲ್ಲಿ ಸುಮಾರು ಜನ ಇದ್ರು ಒಳಗಡೆ. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜ್ ಟೈಮ್ ಮುಗೀತು. ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಲಿಲ್ಲ, ಯಾರು ಕಿಟ್ಕಡೆ ಅವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ತರ ಧರ್ಮದ್ದು ಈ ತರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು, ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾವ ಜನ ಸೇರಿಲ್ಲ, ಪೀಸ್ಫುಲ್ ಮುಗಿತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ತರ ಮಾಡಿದ್ದಾರೆ ಅವ್ರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಅಂದ್ರೆ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ. ಆಲ್ರೆಡಿ ಅವರು ಕಲ್ಲನ್ನು ತಗೊಂಡು ಇಟ್ಕೊಂಡಿದ್ರು, ಚಪ್ಪಲಿಯನ್ನ ಎಸೆದಿದ್ದಾರೆ. ಅಂದ್ರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡ್ಲಿಕ್ಕೆ, ಸಮಸ್ಯೆ ಮಾಡ್ಲಿಕ್ಕೆ ಈ ರೀತಿ ಯಾರು ದೇವರ ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ರು ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯ್ತು, ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸ್ ಇದ್ದಾರೆ, ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ರಾಡ್ಗಳನ್ನ ಏನಾದ್ರು ಹಿಡ್ಕೊಂಡಿದ್ರು ಸರ್? ಏನಿಲ್ಲ. ದಯವಿಟ್ಟು ನಾನು ಪ್ರೆಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಾಗಿಲ್ಲ. ತಾವು ಕೂಡ ಒಂದ್ಸರಿ ವೆರಿಫೈ ಮಾಡಿ ಆಮೇಲೆ ಹೇಳಿ. ಏನು ರಾಡ್ ಇರಲಿಲ್ಲ, ಮಲ್ಟಿಪಲ್ ಸ್ಟೋನ್ಸ್ ಇರಲಿಲ್ಲ, 2 ಕಲ್ಲಿತ್ತು. ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಪಬ್ಲಿಕ್ ಮೇಲೆ ಯಾವುದು ಬಿದ್ದಿಲ್ಲ, ಯಾವುದು ದೇವ್ರ ಮೂರ್ತಿ ಮೇಲೆ ಬಿದ್ದಿಲ್ಲ, ಯಾವುದು ರಾಡ್ ಇರಲಿಲ್ಲ, ಸತತವಾಗಿ ಏನಿಲ್ಲ. 2 ಸಣ್ಣ ಕಣ್ಣಿತ್ತು, ಅದು ಕೂಡ ನಮ್ಮ ಪೊಲೀಸ್ ಮೇಲೆ ಬಿತ್ತು. ಅದರಲ್ಲಿ ಪಬ್ಲಿಕ್ ಮೇಲೆ ಏನೂ ಆಗಿಲ್ಲ, ಯಾವ ರಾಡ್ ಇಲ್ಲ, ಏನಿಲ್ಲ. ದಯವಿಟ್ಟು ತಾವು ಕೂಡ ಏನಾದ್ರು ಹೇಳಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಕನ್ಫರ್ಮ್ ಮಾಡಿ.